ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವರು ಇಂದುಮತಿ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ ಮತ್ತು ದೇವ್ರನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಇದನ್ನು ಶನಿವಾರ ರಾಮರಿಗೆ ಹಲ್ವಾ ನೈವೇದ್ಯ ಮಾಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಅಮ್ಮ ಮಾಡಿದ ಥರನೇ ಹಲ್ವಾ ಮಾಡೋದು. ನಾನು ಪ್ರತಿ ಶನಿವಾರನೂ ನಮ್ಮ ತಾಯಿ ರಾಮದೇವರಿಗೆ ಹಲ್ವಾ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ನನಗೆ ಬಿಸಿ ಬಿಸಿಯಾಗಿ ಹಲ್ವಾ ಕೊಡ್ತಾಯಿದ್ರು. ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತಿತ್ತು. ಅದೇ ತರಹನೇ ನಾನು ಮಾಡಿದ್ದೀನಿ. ನಾನು ಪ್ರತಿ ಶನಿವಾರ ರಾಮರಿಗೆ ನೈವೇದ್ಯ ಮಾಡ್ತೀನಿ. ಇವಾಗ ಒಲೆ ಮೇಲೆ ಬಾಣಲಿಟ್ಟು ಅದನ್ನು ರವೆ 1 ಕಪ್ನಷ್ಟು ಹಾಕ್ಕೊಂಡು ರವೆ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ಒಲೆ ಮೇಲೆ ಒಂದು ಬಟ್ಲಿಟ್ಟು 1 ಕಪ್ ರವೆಗೆ 3 ಕಪ್ನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಕುದಿಸ್ಬೇಕು. ಅದು ಕುದಿ ಚೆನ್ನಾಗಿ ಬಂದ ಮೇಲೆ ರವೆ ಹುರಿದು ಇಟ್ಕೊಂಡಿರೋದನ್ನು ಹಾಕಬೇಕು. ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಸಕ್ಕರೆ 1 ಕಪ್ನಷ್ಟು, ರವೆ 1 ಕಪ್ನಷ್ಟು ಆದರೆ ಸಕ್ಕರೆನೂ 1 ಕಪ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಕುದೀತಾ ಇರಬೇಕಾದ್ರೆ ಅದಕ್ಕೆ 1 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕೋಣ. ಅದು ನಾನು ಕಾಯಿಸೋದಿಲ್ಲ, ಹಾಗೆ ಹಾಕ್ತೀನಿ. ಅದರ ಟೇಸ್ಟೇ ಒಂದು ಥರ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿಯೇ ತಿನ್ನಬೇಕು ಇದನ್ನು, ಆವಾಗ ನಿಮಗೆ ಅದರ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅದು ತಟ್ಟೆಯನ್ನು ಮುಚ್ಚೋಣ. ಒಂದೆರಡು ನಿಮಿಷ ಬಿಟ್ಟ ಮೇಲೆ ಅದು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ನೀವು ಬಿಸಿ ಬಿಸಿಯಾಗಿಯೇ ಅದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಹಲ್ವಾ ನೈವೇದ್ಯಕ್ಕೆ ಏಲಕ್ಕಿ ಆಗಲಿ, ದ್ರಾಕ್ಷಿ ಆಗಲಿ, ಗೋಡಂಬಿ ಆಗಲಿ ಏನೂ ಹಾಕಿಲ್ಲ, ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ರಾಮರ ಪ್ರಸಾದ ಅಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.